ನಾನು ಕೇಳ್ತೀನಿ, ಇವತ್ತು ಭ್ರಷ್ಟಾಚಾರಕ್ಕೆ ಜಾತಿ ಇದೆನಾ? ಭ್ರಷ್ಟಾಚಾರಕ್ಕೆ ಜಾತಿ ಇದೆನಾ? ಭ್ರಷ್ಟಾಚಾರಕ್ಕೆ ಯಾವುದೇ ಜಾತಿ ಇಲ್ಲ, ಯಾವುದೇ ಜಾತಿ ಇಲ್ಲ, ಯಾವುದೇ ಚರಿತ್ರೆ ಇಲ್ಲ, ಯಾವುದೇ ಮುಖ ಕೂಡ ಇಲ್ಲ. ಭ್ರಷ್ಟಾಚಾರನೇ ಬೇರೆ, ಜಾತಿನೇ ಬೇರೆ. ಈ ಭ್ರಷ್ಟಾಚಾರ ಜಾತಿ ಮಾತ್ರ ಒಂದಾಗ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ನೋಡ್ರಿ ನಮ್ಮ ಪರಿಸ್ಥಿತಿ ಹೆಂಗಿದೆ. ಇಲ್ಲೊಬ್ಬ ಸಚಿವ ಹೇಳ್ತಾ ಇದ್ದಾನ, ಇವತ್ತು ಜಾತಿ ಸಮುದಾಯದ ವ್ಯಕ್ತಿಗಳು ಎದುರುಗಡೆ ಹೇಳ್ತಾ ಇದ್ದಾನ, ಇವತ್ತು ಒಬ್ಬ ದಲಿತನಾಗಿದ್ದಕ್ಕೋಸ್ಕರವಾಗಿ ಬಿಜೆಪಿಯವರು ಸಹಿಸಕ್ ಆಗ್ತಾ ಇಲ್ಲ. ಬಿಜೆಪಿಯವರು ಸಹಿಸಲಾರ್ದಂತೆ ಒಬ್ಬ ದಲಿತನಾಗಿದ್ದಕ್ಕೋಸ್ಕರವಾಗಿ ಇವತ್ತು ನನ್ನ ಮಂತ್ರಿ ಸ್ಥಾನದಿಂದ ಕೆಳಗಡೆ ಇಳಿಸ್ಬೇಕನ್ನೋ ಕಾರಣದಿಂದ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಾನು ಕೇಳ್ತೀನಿ, ನಾಗೇಂದ್ರ ಅವರೇ, ಇವತ್ತು ಈ ಸಮುದಾಯ ಇದೆ ಅಲ್ಲ, ಈ ಸಮುದಾಯದಲ್ಲಿ ನೀವು ಆ ಮಕ್ಕಳ ಭವಿಷ್ಯವನ್ನು ರೂಪಿಸ್ಬೇಕು ಅನ್ನೋ ಕಾರಣದಿಂದ ತಾವು ಮಂತ್ರಿ ಆಗಿದ್ರಿ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮವನ್ನು ಇವತ್ತು ಆ ಭಾಗದಲ್ಲಿ ಇದ್ದಂತಹ ಮಕ್ಕಳಿಗೆ ಶಿಕ್ಷಣ ಕೊಡಂತ ವಿಚಾರದಲ್ಲಿ, ಅವ್ರಿಗೆ ಸ್ಕಾಲರ್ಶಿಪ್ ಕೊಡಂತ ವಿಚಾರದಲ್ಲಿ, ಅವ್ರಿಗೆ ಬೇಕಾದಂತ ಮೂಲಭೂತ ಸೌಕರ್ಯಗಳು ಕೊಡಂತ ವಿಚಾರದಲ್ಲಿ, ಅವ್ರು ಎಲ್ಲಾ ರೀತಿಯಲ್ಲಿ ಕೂಡ ಏನು ಸಿಗಬೇಕಾಯ್ತನೋ ಆ ಭವಿಷ್ಯವನ್ನೇ ಕಸ್ಕೊಂಡಂತ ಟೈಮಲ್ಲಿ ಈ ಸಮುದಾಯದಲ್ಲಿ ನೀನು ಮಂತ್ರಿ ಆಗಿದ್ದೀರಿ, ಒಳ್ಳೇದಾಯ್ತು, ಆದ್ರೆ ಈ ಭವಿಷ್ಯನ ಕಸ್ಕೊಂಡಂತ ಕೆಲಸ ತಾವು ಮಾಡಿದಿರಲ್ಲ ನಾಗೇಂದ್ರ ಅವ್ರು ಏನಂತ ಮಾತನ್ನು ಹೇಳ್ಬೇಕಾಗುತ್ತೆ. ಇವತ್ತು ತಾವೆಲ್ಲರೂ ಕೂಡ ಹಣವನ್ನಂತೂ ಸಮುದಾಯಕ್ಕೆ ಸೇರ್ಬೇಕಾದಂತ ಹಣವನ್ನು ಸಂಪೂರ್ಣವಾಗಿ ಲೂಟಿ ಮಾಡಿಬಿಟ್ಟಿದ್ರಿ. ಎಷ್ಟು ಲೂಟಿ ಮಾಡಿದ್ರಿ? 187 ಕೋಟಿ ರೂಪಾಯಿ ಲೂಟಿ ಮಾಡಿದ್ರಿ. 187 ಕೋಟಿ ರೂಪಾಯಿ ಯಾರಿಗೆ ಸಿಗ್ಬೇಕಾದಂತ ಹಣ? ನಮ್ಮ ಮಕ್ಕಳ ಪರಿಸ್ಥಿತಿ ಏನಂತ ನೋಡ್ತಾ ಇದ್ರಿ. ಇವತ್ತು ಹೋಗ್ರಲ್ಲ, ಕಲಬುರಗಿ ಹೋಗ್ರಿ, ಯಾದಗಿರಿ ಹೋಗ್ರಿ, ರಾಯಚೂರು ಜಿಲ್ಲೆಗೆ ಹೋಗ್ರಿ, ಬಳ್ಳಾರಿ ಜಿಲ್ಲೆಗೆ ಹೋಗ್ರಿ, ವಿಜಯನಗರ ಜಿಲ್ಲೆಗೆ ಹೋಗ್ರಿ, ಇಲ್ಲಿ ಚಾಮರಾಜನಗರ ಜಿಲ್ಲೆಗೆ ಹೋಗ್ರಿ. ಮಕ್ಕಳು ಇವತ್ತು ಅರ್ಧದಲ್ಲಿ ಶಿಕ್ಷಣವನ್ನು ನಿಲ್ಲಿಸಿದಾರ. ಯಾರ್ಯಾರು ಮಕ್ಕಳು ವಿದೇಶಕ್ಕೆ ಕಳಿಸಿದವ್ರು ಪ್ರೋತ್ಸಾಹನ ಇಲ್ಲಂದೇಳಿ ವಾಪಸ್ ಬರ್ತಾ ಇದಾರ. ಬೂಟು ಸಾಕ್ಸಿಲ್ಲ ಅಂದೇಳಿ ಇವತ್ತು ಮಕ್ಕಳಿಗೆ ಶೂ ಇಲ್ಲಾರ್ದಂತೆ ಇವತ್ತು ಮಕ್ಕಳು ತೊಂದರೆದಲ್ಲಿದ್ದಾರ. ಇವತ್ತು ಮಕ್ಕಳಿಗೆ ಎಲ್ಲ ಜನರು ಇವತ್ತು ಗಂಗಾ ಕಲ್ಲನ್ ಇಲ್ಲ ಅಂದೇಳಿ ಅವ್ರು ನೋವುದಲ್ಲಿ ಇದ್ದಾರ. ಇವತ್ತು 187 ಕೋಟಿ ರೂಪಾಯಿ ಲೂಟಿ ಮಾಡಿ ಎಲ್ಲಿ ಕಳಿಸಿದ್ರಿ? ನೀವೆಲ್ಲರಿಗೂ ರಾಹುಲ್ ಗಾಂಧಿ ಮನೆಗೆ ಡೆಲ್ಲಿ ಕಳಿಸಿದ್ರಿ. ಇದು ಸ್ಪಷ್ಟೀಕರಣ ಕೊಡ್ರಲ್ಲ ನಾಗೇಂದ್ರ ಅವರೇ. ಇವತ್ತು ಎಲ್ಲಿ ಕಳಿಸಿದ್ರಿ ತಾವೆಲ್ಲರೂ ಸೇರಿಕೊಂಡು? ನಿಮ್ಗೆ ಯಾರು ಹಕ್ಕು ಕೊಡಿದಾರ ಈ ಹಣವನ್ನು ಬಳಕೆ ಮಾಡ್ಕೋಬೇಕಂದೇಳಿ? ನಿಮ್ಗೇನು ಅಧಿಕಾರ ಅಂತೇಳಿ ಇವತ್ತು ದುರುಪಯೋಗ ಮಾಡ್ಕೊಂಡು ಈ ಹಣವನ್ನು ಯಾವ ರೀತಿಯಲ್ಲಿ ಭ್ರಷ್ಟಾಚಾರ ಮಾಡಿದ್ರಿ? 187 ಕೋಟಿ ರೂಪಾಯಿ ಎಲ್ಲಿಗೋಯ್ತು? ಡೆಲ್ಲಿಗೆ ಕಳಿಸಿದ್ರಿ ತಾವು, ಅದಕ್ಕೆ ಉತ್ತರ ಕೊಡ್ರಲ್ಲ. ನೀವೆಲ್ಲರೂ ಕೂಡ ಮಾಡಿರಂತ 187 ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿ ಬಹುಶಃ ನೀವು ನೋಡಿದ್ರೆ ನಮ್ಮೆಲ್ಲರೂ ಕೂಡ ಇವತ್ತು ಸಮಾಜ ತಲೆ ತಗ್ಗಿಸ್ಕೊಂತ ಇದೆ. ಇವತ್ತು ದಲಿತರನ್ನಂತವ್ರು ತಲೆ ತಗ್ಗಿಸ್ಕೊಂತ ಇದ್ರು. ಮಕ್ಕಳು ಬಂದು ಶಾಲೆ ಮಕ್ಕಳು ಬಂದು ನಮ್ಮ ಎದುರುಗಡೆ ಕೇಳ್ತಾ ಇದ್ರೆ ನಾವು ತಲೆ ತಗ್ಗಿಸ್ಕೊಂಡಂತ ಪರಿಸ್ಥಿತಿ. ಈ ಸಮುದಾಯನೇ ಇವತ್ತು ದಲಿತರೊಂದು ಹೇಳ್ಕೊಂಡಂತ ಸಮುದಾಯ, ವಾಲ್ಮೀಕಿ ಸಮುದಾಯ, SC ST ಎಲ್ಲರೂ ತಲೆ ತಗ್ಗಿಸ್ಕೊಂಡಂತ ಕೆಲಸ ತಾವು ಮಾಡಿದ್ರಿ. ಎಲ್ಲಿ ಕಳಿಸಿದ್ರಿ ನೀವು ಈ ರೊಕ್ಕ? ನಿಮ್ಗೆ ಯಾರು ಅಧಿಕಾರ ಕೊಟ್ಟಿದ್ದಾರ? ಸರ್ಕಾರ ಹಣ, ಸರ್ಕಾರದ ಅಕೌಂಟ್ ಅಲ್ಲಿ ಇದ್ದಂತ ಹಣ, ಸರ್ಕಾರದಲ್ಲಿ ಖಜಾನೆಯಲ್ಲಿ ಇದ್ದಂತ ಹಣ ಬೇರೆ ಬ್ಯಾಂಕಿಗೆ ಹೆಂಗ ವರ್ಗಾವಣೆ ಮಾಡಿದ್ರಿ? ಬೇರೆ ಬ್ಯಾಂಕಿಗೆ ವರ್ಗಾವಣೆ ಮಾಡಿ ಸುಮಾರಿಗೆ 1000 ಅಕೌಂಟ್ಗಳಿಗೆ ಯಾರ್ಯಾರಿಗೆ ಹಾಕಿದಿರಿ ತಾವು? ಸೇಂದಿ ಅಂಗಡಿ ಹಾಕ್ತಿರಿ, ಬಂಗಾರ ಅಂಗಡಿ ಹಾಕ್ತಿರಿ, ಎಕ್ಸೈಸ್ ದಾರು ಅಕೌಂಟ್ಗೆ ಹಾಕ್ತಿರಿ, ಲ್ಯಾಂಬರ್ಗಿನಿ ಕಾರ್ಗಳು ತಗೊಂತೀರಿ. ನಿಮ್ಮ ಸ್ವಂತ ಕುಟುಂಬಸ್ಥರಿಗೆ ಆ ತಾಯಿ ಹೆಸರು ಹೇಳ್ಬಾರ್ದು, ಆ ಕುಟುಂಬದಲ್ಲಿ ಇದ್ದಂತ ಹೆಣ್ಮಕ್ಳ ಹೆಸರು ಮೇಲೆ ಹಾಕ್ತಿರಿ ತಾವು. ಇವತ್ತು ಹೇಳ್ತಾ ಇದ್ರಿ ನಮ್ಗೆ ಏನು ಗೊತ್ತಿಲ್ಲ ಅಂದೇಳಿ. ಹೇಳ್ರಲ್ಲ, ಇಷ್ಟೊಂದು ದೊಡ್ಡ ಭ್ರಷ್ಟಾಚಾರ ಮಾಡಿ ಬಹುಶಃ ನಾನು ಕೇಳ್ತಿದ್ದೀನಿ, ಬಳ್ಳಾರಿ ಲೋಕಸಭೆ ಚುನಾವಣೆಗೆ ತಾವು ಬಳಕೆ ಮಾಡಲಿಲ್ಲನಾ? ಬಳ್ಳಾರಿ ಲೋಕಸಭೆ ಚುನಾವಣೆಗೆ ಆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮನ ಹಣವನ್ನು ನಿಮ್ ಡಿಜಿಟಲ್ ಪ್ರೂಫ್ ಅಲ್ಲಿ ನಿಮ್ಮ ಪರ್ಸನಲ್ ಅಸಿಸ್ಟೆಂಟ್ ಆದ ವಿಜಯ್ ಕುಮಾರ್ ಅಲ್ಲಿ ಡಿಜಿಟಲ್ ಸೈನ್ ಅಲ್ಲಿ ಡಿಜಿಟಲ್ ಅಕೌಂಟ್ ಅಲ್ಲಿ ಸಿಕ್ಕಿದೆ. ಇಂತಿಂತವ್ರಿಗೆ ಬಳ್ಳಾರಿ ಜಿಲ್ಲೆಯಲ್ಲಿ ಇಂತಿಂತವ್ರಿಗೆ ನಾವೆಲ್ಲರಿಗೂ ಹಣವನ್ನು ಕೊಟ್ಟಿದ್ವಿ. ಬಹುಶಃ ಬಳ್ಳಾರಿ ಜಿಲ್ಲೆ ಒಂದೇ ಅಲ್ಲ, ರಾಯಚೂರು ಜಿಲ್ಲೆಯಲ್ಲಿ MP ಸೋಲಿಕ್ಕೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನು ಬಳಕೆ ಮಾಡಿದಾರ. ಕೊಪ್ಪಳದಲ್ಲಿ ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ಸೋಲಿಕ್ಕೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನು ಬಳಕೆ ಮಾಡಿದಾರ. ಅದೇ ರೀತಿಯಲ್ಲಿ ಬಳ್ಳಾರಿಯಲ್ಲಿ ಸೋಲಿಕ್ಕೆ ಇವತ್ತು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಣವನ್ನು ಇವತ್ತು ಬಳಕೆ ಮಾಡಿದಾರ. ಬೀದರ್, ಕಲಬುರಗಿ 2 ಜಿಲ್ಲೆಯಲ್ಲಿ ಕೂಡ ಇವತ್ತು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಬಳಸಿಕೊಂಡು 5 ಜಿಲ್ಲೆಯಲ್ಲಿ ಲೋಕಸಭೆ ಕ್ಷೇತ್ರದಲ್ಲಿ ಅವೆಲ್ಲರಿಗೂ ಸೋಲಿಕ್ಕೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣದಿಂದಲೇ ಇವತ್ತು 5 ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಸೋಲಿಕ್ಕೆ ಅವತ್ತು ಕಾರಣ ಆಗಿದೆ. ಲೂಟಿಕೋರ್ ಮಾಡಿದ್ರಿ ತಾವೆಲ್ಲರೂ ಕೂಡ. ಇವತ್ತು ಮಿನಿಸ್ಟರ್ ಆಗಿ ತಾವು ಮುಂದುವರಿತಿದ್ರಿ ಅಂದ್ರೆ ತಮಗೆ ಸ್ವಲ್ಪನಾಗ್ಲಿ ಕೊಂಚಿತ್ತನಾಗ್ಲಿ ಇವತ್ತು ನಿಮಗೆ ಇರ್ಬೇಕಾಗುತ್ತಲ್ಲ, ಕೊಂಚಿತ್ತನಾಗ್ಲಿ ತಮ್ಮ ಆತ್ಮಸಾಕ್ಷಿಗೆ ತಿಳ್ಕೋಬೇಕಲ್ಲ. ನಾನು ಇಷ್ಟೊಂದು ದೊಡ್ಡ ಭ್ರಷ್ಟಾಚಾರ ಮಾಡಿದ್ದೀನಿ,
ಭ್ರಷ್ಟಾಚಾರ ಮಾಡಿದ ನಂತರ ಕೂಡ ಇವತ್ತು ಸದನದಲ್ಲಿ ಅಂಬೇಡ್ಕರ್ ಸಂವಿಧಾನವನ್ನು ಇಟ್ಕೊಂಡು ಅಡ್ಡಾಡ್ತಾ ಇದ್ರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ನೀವು ಭ್ರಷ್ಟಾಚಾರ ಮಾಡಿ ಆ ಸಂವಿಧಾನವನ್ನು ಬುಕ್ ಹಿಡ್ಕೊಂಡು ರಕ್ಷಣೆ ಮಾಡಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಮಾಡಿಲ್ಲ. ಯಾರು ಭ್ರಷ್ಟಾಚಾರ ಮಾಡಿದರೋ ಅವ್ರು ಹೆಂಗ್ ಜೈಲಿಗೆ ಹೋಗ್ಬೇಕನ್ನಂತ ಸಂವಿಧಾನದಲ್ಲಿ ಬರೆದು ಕೊಟ್ಟಿರುವಂತ ಪುಸ್ತಕ ಅದು. ಆ ಸಂವಿಧಾನ ಹಿಡ್ಕೊಂಡು ತಾವು ಅಡ್ಡಾಡಬಾರ್ದು. ಆದ್ರೆ ಇವತ್ತು ನಾನು ಕೇಳ್ತಾ ಇದ್ದೀನಿ, ಇವತ್ತು ದಲಿತರು ಅಂತ ಇದ್ದೀರಲ್ಲ ನೀವು, ಇವತ್ತು ನಿಮಗೆ ನೆನಪಾಗುತ್ತೆ ದಲಿತರನ್ನಂತದ್ದು. ನೀನು ಭ್ರಷ್ಟಾಚಾರ ಮಾಡೋಂಥ ಟೈಮಲ್ಲಿ, ಈ ಸಮುದಾಯದ ಹಣವನ್ನು ನೋಡಿ ಅಂತ ಟೈಮಲ್ಲಿ, ಸಮುದಾಯದ ಮಕ್ಕಳ ಭವಿಷ್ಯವನ್ನು ಕಸ್ಕೊಂಡಂತ ಟೈಮಲ್ಲಿ ನಿನಗೆ ಅರಿವಿಲ್ಲನಾ? ನಿನಗೆ ಬುದ್ಧಿ ಇಲ್ಲನಾ? ನಿನ್ನ ಅರಿವು ಏನಾಗಿತ್ತು? ಈ ಸಮುದಾಯದ ಮಕ್ಕಳ ಭವಿಷ್ಯವನ್ನು ಕಸ್ಕೊಂತ ಇದ್ದರಿಂದ ಅವತ್ತು ನಿನಗೆ ಜಾತಿ ಇವತ್ತು ಕಂಡಿಲ್ಲನಾ? ಇವತ್ತು ಮಂತ್ರಿ ಆದ್ಮೇಲೆ ಮಂತ್ರಿ ಸ್ಥಾನ ಹೋಗುತ್ತೆ ಅನ್ನೋದಕ್ಕೋಸ್ಕರವಾಗಿ ಇವತ್ತು ಮಂತ್ರಿ ನಾನು ಉಳಿಸ್ಕೋಬೇಕು ಅನ್ನೋಂಥ ಕಾರಣದಿಂದ ಇವತ್ತು ನಿನಗೆ ನೆನಪಾಗ್ತಾ ಇದೆ. ಇವತ್ತು ಮತ್ತೆ ಪುನಃ ನಾನು ಇವತ್ತು ಉಳ್ಕೋಬೇಕು ಅನ್ನೋಂಥ ಕಾರಣದಿಂದ ಇವತ್ತು ದಲಿತರು ಟ್ರಂಪ್ ಕಾರ್ಡು ದಲಿತರು ಅಂದ್ರೆ ಬಿಜೆಪಿ ಸಹಿಸಲ್ಲ ಅನ್ನೋದು ಹೇಳ್ತಾ ಇದ್ರಿ. ನಾನು ಕೇಳ್ತಾ ಇದ್ದೀನಿ, ಈ ಸಮುದಾಯದ ಹಣವನ್ನು ಇವತ್ತು ದೋಚಿದ ನಂತರ ಇವತ್ತು ಏನು ಇವತ್ತು ನಿಮಗೆ ಆಯ್ತು? ಇವತ್ತು ತಾವಂತೂ ಇವತ್ತು ಎಲ್ಲಾ ರೀತಿಯಲ್ಲಿ ಸಿಗಾಕೊಂಡಿದ್ರಿ. ಇವತ್ತು ಏನು ಹೇಳ್ತಾ ಇದ್ರು, ಒಂದು ಕಡೆ ನಮ್ಮ ಸಮುದಾಯದ ಎಲ್ಲರೂ ಕೂಡ ಇವತ್ತು ವಾಲ್ಮೀಕಿ ಸಮುದಾಯದಲ್ಲಿದ್ದಂತ ನಾಗೇಂದ್ರ ಅವ್ರನ್ನ ಮಂತ್ರಿ ಸ್ಥಾನ ಹೋದ್ರೆ ಆ ಸಮುದಾಯ ನೋವು ಪಡ್ತದ ಅಂತೇಳಿ ಒಂದು ಮಾತನ್ನು ಹೇಳ್ತಾ ಇದ್ದೀರಿ. ನಾನು ಕೇಳ್ತೀನಿ, ಇವತ್ತು ಈ ಸಮುದಾಯದಲ್ಲಿ 3 ಮಂತ್ರಿಗಳಾಗಿದ್ದಾರ, ಇನ್ನು ಬಹಳಷ್ಟು ಮಂದಿ ಮಂತ್ರಿಗಳು ಇವತ್ತು ಬಹಳಷ್ಟು ಮಂದಿ ಈ ಸಮುದಾಯದಲ್ಲಿ ಗೆದ್ದಂತವ್ರು ಇದಾರ. ಇನ್ನೊಬ್ಬ 2 ಮಂತ್ರಿಗಳು ಮಾಡ್ರಿ, ಯಾರು ಬೇಡ ಅಂತಾರ, ಇದೇ ಸಮುದಾಯದವ್ರನ್ನ ಮಾಡ್ರಿ. ಆದ್ರೆ ಸಮುದಾಯದಲ್ಲಿ ಭ್ರಷ್ಟಾಚಾರ ಮಾಡಿದಂತ ಮಂತ್ರಿ, ಕಳಂಕ ಮಂತ್ರಿ, ಅವನು ವಾಪಸ್ ಆಗಬೇಕು, ರಾಜೀನಾಮೆ ಕೊಡಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ನಾನು ಮಾಡ್ತೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.